ಚಿನ್ನಕ್ಕೆ ನೀವೇ ದುಡ್ಡು ಕೊಟ್ಟು ಪದೇ ಪದೇ ಬಡ್ಡಿ ಕಟ್ಟುವ ಪರಿಸ್ಥಿತಿ ತರ್ಕೊಳ್ಬೇಡಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ. ನಮಸ್ತೆ ಫ್ರೆಂಡ್ಸ್, ಇವತ್ತು ಬ್ಯಾಂಕ್ನಲ್ಲಿ ಒಡವೆ ಇಟ್ಟಿದ್ದೀರಾ ಅಥವಾ ಮಾರ್ವಾಡಿಗಳ ಹತ್ರ ಒಡವೆ ಇಟ್ಟಿದ್ದೀರಾ, ಅದನ್ನು ಹೇಗೆ ಬಿಡಿಸ್ಕೊಂಡು ಬರೋದು ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿಕೊಡ್ತೇನೆ. ಒಡವೆ ನಾವು ತಗೊಳ್ಳೋದು ಯಾಕೆ ಹೇಳಿ, ಅದು ನಮ್ಮ ಕಷ್ಟಕ್ಕೂ ಕೂಡ ಆಗ್ತದೆ ಅಂತ ಹೇಳ್ಕೊಂಡು, ಜೊತೆಗೆ ನಾವು ಹಾಕೊಂಡು ಎಲ್ಲಾದರೂ ಫಂಕ್ಷನ್ಗೆ ಹೋಗುವಾಗಲಿ, ದೇವಸ್ಥಾನಕ್ಕೆ ಹೋಗಲಿಕ್ಕೆ ಆಗಲಿ, ಅಥವಾ ಮನೆಯಲ್ಲಿ ಯಾವುದಾದ್ರೂ ಹಬ್ಬ ಇರಲಿ, ದೇವರ ಪೂಜೆ ಇರಲಿ, ಹಾಕ್ಕೊಳ್ಳಿಕ್ಕೆ ಅಂತ ಹೇಳ್ಕೊಂಡು ತಗೊಳ್ಳೋದಲ್ವಾ. ಆದರೆ ನಾವು ಹಾಕ್ಕೊಳ್ಳೋದಕ್ಕಿಂತ ಜಾಸ್ತಿ ಬ್ಯಾಂಕಲ್ಲೇ ಒಡವೆಗಳು ಇದ್ರೆ ಉಂಟಲ್ಲ, ಅದು ಎಷ್ಟು ಮನಸ್ಸಿಗೆ ನೋವಾಗುತ್ತೆ ಅಂದರೆ, ಕಷ್ಟಪಟ್ಟು ದುಡಿದು ತಗೊಂಡು ಪದೇ ಪದೇ ಅಂದರೆ 1 ಸಲ 2 ಸಲ ಅಂದರೆ ನಮಗೆ ನಾನು ಹೇಳಿದ ಹಾಗೆ ಕಷ್ಟಕ್ಕೆ ಚಿನ್ನ ಬೇಕು ಹೌದು, ಆದರೆ 1 ಸಲ 2 ಸಲ ಬ್ಯಾಂಕ್ನಲ್ಲಿ ಇಟ್ಟರೆ ಪರವಾಗಿಲ್ಲ. ಪದೇ ಪದೇ ಆಯಿತಾ, ಯಾವತ್ತು ಚಿನ್ನ ಹೀಗೆ ಬಿಡಿಸ್ಕೊಂಡು ಬರೋದು, ಅದು ಬಿಡಿಸ್ಕೊಂಡು ಬಂದು ಸ್ವಲ್ಪ ದಿನ ಕೂಡ ನಿಮ್ಮ ಹತ್ರ ಇರೋದಿಲ್ಲ, ಸ್ವಲ್ಪ ದಿನ ಆದ ಕೂಡಲೇ ಪುನಃ ಬ್ಯಾಂಕ್ಗೆ ಹೋಗ್ತದೆ ಅಥವಾ ಸೇಟು ಅಂಗಡಿಗಳಿಗೆ ಅಂದರೆ ಮಾರವಾಡಿಗಳ ಅಂಗಡಿಗೆ ಹೋಗ್ತದೆ ಅಂತ ಹೇಳ್ಕೊಂಡಾದರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ. ಈ ಥರ ಮಾಡಿದ್ರೆ ಉಂಟಲ್ಲ, ನಿಮಗೆ 100% ನಿಮ್ಮ ಒಡವೆಯನ್ನು ಬಿಡಿಸ್ಕೊಂಡು ಬರಲಿಕ್ಕಾಗ್ತದೆ. ಇವಾಗ ನೀವು ಹೊಸದಾಗಿ ಒಡವೆ ತಗೊಳ್ಳುವವರಾದರೆ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ತಗೊಳ್ಳುವಾಗನೇ ಆಲೋಚನೆ ಮಾಡಬೇಕು ಆಯಿತಾ. ಯಾಕಂತ ಹೇಳಿದರೆ ಅದು ಬ್ಯಾಂಕ್ಗೆ ಹೋಗಬಾರ್ದು, ನೀವು ಯಾವತ್ತು ನೀವು ಹಾಕ್ಕೊಂಡಿರಬೇಕು ಆಯಿತಾ. ಬ್ಯಾಂಕ್ಗೆ ಇಡ್ಲಿಕ್ಕೋಸ್ಕರ ನೀವು ಒಡವೆ ತಗೊಳ್ಳೋದಲ್ಲ ಅಲ್ವಾ, ನೀವು ಹಾಕ್ಕೊಳ್ಳಿಕ್ಕೋಸ್ಕರ ತಗೊಳ್ಳೋದಲ್ಲ. ಆ ಕಾರಣದಿಂದ ನೀವು ಏನು ಮಾಡಿ ಅಂತ ಹೇಳಿದರೆ, ಹೊಸ ಚಿನ್ನ ತಗೊಳ್ಳುವಾಗ ದಯವಿಟ್ಟು ದಿನವನ್ನು ನೋಡಿಕೊಂಡು ತಗೊಂಡು ಬನ್ನಿ ಆಯಿತಾ. ಯಾವ ದಿನ ಹೋಗಿ ತಗೊಂಡು ಬರಬೇಡಿ. ಮತ್ತು ಹೋಗುವಾಗ ಕೂಡ ಹಾಗೆ, ಚಿನ್ನ ತಗೊಳ್ಳಿಕ್ಕೆ ಹೋಗುವಾಗ 3 ಜನರು ಮಾಡಿಕೊಂಡು ಹೋಗಬೇಡಿ ಆಯಿತಾ. ಚಿನ್ನ ಈಗ ಯಾವುದಾದ್ರೂ ಒಂದು ಚಿನ್ನ ಪರ್ಚೇಸ್ ಮಾಡಲಿಕ್ಕೆ ಹೋಗ್ತೀರಾ ಅನ್ನುವಾಗ 3 ಜನರು ಹೋಗಬೇಡಿ. ಹೋದರೆ 2 ಹೋಗಿ, ಇಲ್ಲ ಅಂತ ಹೇಳಿದರೆ 4 ಜನ ಹೋಗಿ. 3 ಜನ ಯಾವ ಕಾರಣಕ್ಕೂ ಕೂಡ ಹೋಗಬೇಡಿ. ಮತ್ತು ಹೋಗುವಾಗ ಮನೆಯಿಂದಲೇ ಸ್ವಲ್ಪ ಅರಶಿನ ಕುಂಕುಮವನ್ನು ಆಯಿತಾ, ಅಂದರೆ ನೀವು ದೇವರ ಮುಂದೆ ಇಟ್ಟಿರ್ತೀರ ನೋಡಿ, ಆ ಅರಶಿನ ಕುಂಕುಮವನ್ನು ಸ್ವಲ್ಪ ತಗೊಂಡು ಹೋಗಿ. ಯಾಕೆ ಅಂತ ಹೇಳಿದರೆ, ನೀವು ಹೊಸ ಒಡವೆ ಪರ್ಚೇಸ್ ಮಾಡಿದಾದ ನಂತರ ಉಂಟಲ್ಲ, ಅವರು ಅದಕ್ಕೆ ಪೂಜೆ ಮಾಡಿ ಕೊಡ್ತಾರೆ, ಅಂದರೆ ದೇವರ ಮುಂದೆ ಇಟ್ಟು ಕೊಡ್ತಾರಲ್ಲ, ಅದಕ್ಕಿಂತ ಮುಂಚೆ ನೀವೇನು ಮಾಡಿ ಅಂತ ಹೇಳಿದರೆ, ನೀವು ಮನೆಯಿಂದ ತಂದಿರುವ ಅರಿಶಿನ ಕುಂಕುಮವನ್ನು ಅದಕ್ಕೆ ಹಚ್ಚಿ ಆಮೇಲೆ ತಗೊಂಡು ಬನ್ನಿ. ಮತ್ತು ಅಂಗಡಿ ಓಪನ್ ಆದ ಕೂಡಲೇ, ಇವಾಗ 11 ಗಂಟೆಗೆ ಚಿನ್ನದ ಅಂಗಡಿ ಓಪನ್ ಆಗಿದೆ ಅಂತ ಹೇಳಿದರೆ 11 ಗಂಟೆಗೆ ಹೋಗಿ ಚಿನ್ನ ತಗೊಂಡು ಬರಬೇಡಿ. ಅದು ಕೂಡ ಹಾಗೆ, ಆ ಥರ ತಗೊಂಡ್ರು ಕೂಡ ನಿಮ್ಮ ಚಿನ್ನ ಬ್ಯಾಂಕ್ನಲ್ಲಿ ಹೋಗುತ್ತೆ. ಆದ್ದರಿಂದ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಇವಾಗ ಚಿನ್ನ ತಗೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಟ್ಟೆ ನಾನು. ಇವಾಗ ಚಿನ್ನ ತಗೊಂಡು ಮನೆಗೆ ಬಂದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ಡೈರೆಕ್ಟ್ ನೀವು ಕುತ್ತಿಗೆಗೆ ಹಾಕೊಳ್ಳೋದಲ್ಲ. ಯಾಕಂತ ಹೇಳಿದರೆ, ಚಿನ್ನ ನೀವು ತಗೊಂಡ ಒಡವೆ ಉಂಟಲ್ಲ, ತುಂಬ ಜನ ಹಾಕೊಂಡಿರ್ತಾರೆ. ಒಂದು ಡಿಸೈನ್ ಉಂಟು ಅಂತ ಹೇಳಿದರೆ ಅಲ್ಲಿ ಎಷ್ಟು ಜನ ಕಸ್ಟಮರ್ ಬರ್ತಾರೆ ನೋಡಿ. ಕೆಲವರು ಇದು ಉಂಗುರ ತಗೊಳ್ಳಿಕ್ಕಂತ ಬರ್ತಾರೆ, ಅದರಲ್ಲಿರೋದು ನೆಕ್ಲೆಸ್ಸು, ಬಳೆ, ಅದು ಇದು ಎಲ್ಲ ಕುತ್ತಿಗೆಗೆ ಹಾಕೊಂಡು ನೋಡ್ತಾರೆ ಆಯಿತಾ. ತಗೊಳ್ಳೋದು ಉಂಗುರ ಆದರೂ ಕೂಡ ಉಂಗುರ ಮಾತ್ರ ಹಾಕಿ ನೋಡೋದಿಲ್ಲ. ಅದೇ ರೀತಿಯಲ್ಲಿ ನೀವೇನು ಮಾಡ್ತೀರಾ, ಅಂಥದ್ದು ಅವರು ಹಾಕಿರೋದು ಒಡವೆಯನ್ನು, ಅಂದರೆ ಯಾರಾದರೂ ಒಬ್ಬರು ಹಾಕಿರ್ತಾರೆ ಆಯಿತಾ, ಅವರು ಇವರು ಅಂತೆಲ್ಲ ಯಾರಾದರೂ ಹಾಕಿರ್ತಾರೆ, ಅದನ್ನು ನೀವು ತೊಗೊಂಬರ್ತೀರ. ತೊಗೊಬಂದು ಏನು ಮಾಡ್ತೀರಾ, ಡೈರೆಕ್ಟ್ ನಿಮ್ಮ ಕುತ್ತಿಗೆಗೆ ಅಥವಾ ನಿಮ್ಮ ಕೈಗೆ ಹಾಕೊಳ್ತೀರಾ. ಅದ ನಂತರ ಏನಾಗುತ್ತೆ ಅಂತ ಹೇಳಿದರೆ, ಅದು ಅವರು ತಗೊಂಡಿರೋದು ಋಣ ಹೇಗಿರುತ್ತೆ ಅಂತ ಹೇಳ್ಕೊಂಡು ಗೊತ್ತಿಲ್ಲ ಅಲ್ವಾ. ಅದು ನೀವು ನಿಮಗೆ ಚಿನ್ನ ತಗೊಳ್ಳೋಕ್ಕಿಂತ ಮುಂಚೆ ಅದನ್ನು ಯಾರು ಹಾಕ್ಕೊಂಡಿದ್ದಾರೆ ನೋಡಿ, ಅವ್ರದ್ದು ಹೇಗಿತ್ತೆ ಋಣ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿರೋದಿಲ್ಲ. ಅವರಿಗೆ ಉಂಟಲ್ಲ, ಚಿನ್ನ ಹಾಕೊಳ್ಳೋ ಯೋಗ ಇಲ್ಲ ಅಂದರೆ, ಅಥವಾ ಚಿನ್ನ ಅವರಿಗೆ ಬ್ಯಾಂಕಿಗೆ ಹೋಗುವ ಪರಿಸ್ಥಿತಿಯಲ್ಲಿ ಅವರು ಇದ್ದರೆ ಆಯಿತಾ, ಮತ್ತು ಏನಾದರೂ ಅವರಿಗೆ ಸಮಸ್ಯೆ ಆಗ್ತಾ ಉಂಟು ಚಿನ್ನದಿಂದ ಅಂತ ಹೇಳ್ಕೊಂಡಾದರೆ ಇದು ಸಮಸ್ಯೆ ನಿಮಗೆ ಕೂಡ ಬರ್ಬೋದು. ಆದ್ದರಿಂದ ನೀವೇನು ಮಾಡಿ ಅಂತ ಹೇಳಿದ್ರೆ, ಹೊಸ ಚಿನ್ನ ತೆಗೆದುಕೊಂಡು ಬಂದು ಕೂಡಲೇ ಮನೆಗೆ ಫಸ್ಟು ಏನು ಮಾಡಿ, ಒಂದು ಕಪ್ಪಲ್ಲಿ ನೀರು ತಗೊಳ್ಳಿ ಆಯಿತಾ. ಅದು ಗಾಜಿನ ಕಪ್ಪಾದರೂ ಕೂಡ ಪರವಾಗಿಲ್ಲ, ಯಾವ ಕಪ್ಪಾದರೂ ಕೂಡ ಪರವಾಗಿಲ್ಲ. ಒಂದು ಕಪ್ಪಲ್ಲಿ ನೀರು ತಗೊಂಡು ಅದಕ್ಕೆ ಅರಶಿನ ಪುಡಿಯನ್ನು ಹಾಕಿ ಆಯಿತಾ. ಅರಶಿನ ಪುಡವನ್ನು ಹಾಕಿ ಒಂದೇ ಒಂದು ಕಲ್ಲುಪ್ಪು ಆಯಿತಾ, ಇಷ್ಟು ಮುಷ್ಟಿಗಟ್ಟಲೆ ಕಲ್ಲುಪ್ಪು ಹಾಕ್ಲಿಕ್ಕೆ ಹೋಗಬೇಡಿ, ಆಮೇಲೆ ಒಡವೆ ಡ್ಯಾಮೇಜ್ ಆಗಲಿಕ್ಕೆ ಉಂಟು, ಹಾಳಾಗಲಿಕ್ಕೆ ಉಂಟು. ಆದ್ದರಿಂದ ಒಂದೇ ಒಂದು ಕಾಳು ಕಲ್ಲುಪ್ಪನ್ನು ಹಾಕಿ ಅದು ಚೆಂದ ಕರಗಿದ ನಂತರ ಏನು ಮಾಡಿ ಅಂತ ಹೇಳಿದ್ರೆ, ನೀವು ತೊಗೊಬಂದಿದ್ದೀರ ನೋಡಿ ಒಡವೆ, ಆ ಒಡವೆಯನ್ನು ನೀವು ಆ ನೀರಿನಲ್ಲಿ ಮುಳುಗಿಸಿ ಇಡಿ. ಮುಳುಗಿಸಿ ಇಟ್ಟ ನಂತರ ಏನು ಮಾಡಿ ಅಂತ ಹೇಳಿದರೆ, ಅದನ್ನು ಚೆಂದ ಮಾಡಿ ಆಯಿತಾ, ಒಂದು 2 ಗಂಟೆ 3 ಗಂಟೆ ಹಾಗೆ ಇರಲೇಬೇಕಾದ್ರೆ, ಅಂದರೆ ದೇವರ ಕೋಣೆಯಲ್ಲೇ ಬೇಕಾದರೆ ಮಾಡ್ಬೋದು ಅಥವಾ ಹೊರಗಡೆ ಬೇಕಾದರೆ ಮಾಡ್ಬೋದು. 2 ಗಂಟೆ 3 ಗಂಟೆ ಆ ಉಪ್ಪು ಮತ್ತು ಅರಶಿನದ ನೀರಿನಲ್ಲಿ ಆ ಒಡವೆ ಇಡಲಿ, ಹೊಸ ಒಡವೆ. ಆಮೇಲೆ ಅದನ್ನು ತೆಗೆದು ಚೆಂದ ಮಾಡಿ ಕಾಟನ್ ಬಟ್ಟೆಯಲ್ಲಿ ಒರೆಸಿ ಆಯಿತಾ, ಕಾಟನ್ ಬಟ್ಟೆಯಲ್ಲಿ ಒರೆಸಿ ಆಮೇಲೆ ನಿಮ್ಮ ಮನೆಯ ಕುಲದೇವರು ಆಯಿತಾ, ಲಕ್ಷ್ಮಿಗೇ ಇಡಬೇಕು ಅಂತ ಹೇಳ್ಕೊಂಡಲ್ಲ, ಚಿನ್ನ ಲಕ್ಷ್ಮಿ ಹೌದು, ಆದರೆ ನಿಮಗೆ ಮುಖ್ಯವಾಗಿ ಬೇಕಾಗಿದ್ದು ನಿಮ್ಮ ಕುಲದೇವರಲ್ಲ. ಆದ್ದರಿಂದ ನಾನು ಹೇಳ್ತಿರೋದು, ನಿಮ್ಮ ಕುಲದೇವರನ್ನು ಸ್ಮರಣೆ ಮಾಡಿಕೊಂಡು ಇದು ಚಿನ್ನಕ್ಕೆ ಒಂದು ಹೂವು, ಅರಶಿನ, ಕುಂಕುಮ ಇಟ್ಟು ನಿಮಗೆ ಸದಾ ನಿಮ್ಮ ಮನೆಯಲ್ಲೇ ಇರುವ ಹಾಗೆ ಮಾಡಿ, ಯಾವ ಕಾರಣಕ್ಕೂ ಕೂಡ ಬ್ಯಾಂಕ್ಗೆ ಹೋಗಬಾರ್ದು ಅಂತ ಹೇಳ್ಕೊಂಡು ಒಂದು ಪೂಜೆ ಮಾಡಿ ಆ ದಿವಸ ಇಡೀ ಆಯಿತಾ, ಅಂದರೆ ನೀವು ಪೂಜೆ ಮಾಡಿದ ಸಮಯದಿಂದ ಹಿಡಿದು ನೆಕ್ಸ್ಟ್ ಡೇ ಅದೇ ಸಮಯ ತನಕ ಅದು ದೇವರ ಮನೆಯಲ್ಲೇ ಇರಲಿ.
ಸ್ವಲ್ಪ ಕಳ್ಳರಿಂದ ಸ್ವಲ್ಪ ಜಾಗ್ರತೆ ಇರೀರಿ. ಆಮೇಲೆ ಯಾರಾದರೂ ಕತ್ಕೊಂಡು ಹೋದರೆ ಕಷ್ಟ, ಅದರಲ್ಲಿ ಒಂದು ಕಣ್ಣಿಟ್ಟಿಡಿ ಆ ಜಾಗದಲ್ಲಿ ಆಯಿತಾ. ಆಮೇಲೆ 24 ಗಂಟೆ ಆದ ನಂತರ ನೀವು ನಿಮ್ಮ ಕುತ್ತಿಗೆಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ಬೀರುವಲ್ಲಿ ಬೇಕಾದರೆ ಇಟ್ಕೊಳ್ಳಿ. ಆದರೆ ಡೈರೆಕ್ಟ್ ಯಾವ ಕಾರಣಕ್ಕೂ ಕೂಡ ಒಡವೆ ಕುತ್ತಿಗೆಗೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಇವಾಗ ನಾನು ಹೇಳಿದೆ ಏನಂತ ಹೇಳಿದರೆ, ಚಿನ್ನ ಇವಾಗ ಆಲ್ರೆಡಿ ನಿಮ್ಮದು ಬ್ಯಾಂಕಲ್ಲಿ ಇಟ್ಟು ಆಗಿದೆ ಆಯಿತಾ, ತಗೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ. ನೀವು ಹಣ ತಗೊಬರ್ಬೇಕು, ಹಣ ರೆಡಿ ಮಾಡಿ ಇಟ್ಕೊಳ್ತೀರ, ಚಿನ್ನ ಬಿಡಿಸ್ಬೇಕು ಅಂತ ಹೇಳ್ಕೊಂಡೆ ಹಣ ರೆಡಿ ಮಾಡಿರ್ತೀರ. ಆದರೆ ಕೂಡ ನಿಮಗೆ ತಗೊಬರ್ಲಿಕ್ಕೆ ಆಗ್ತಾ ಇಲ್ಲ ಚಿನ್ನ ಹೋಗಿ. ಆ ಟೈಮಿಗೆ ಹಣ ಯಾವುದಕ್ಕೂ ವಿಷಯಕ್ಕೆ ಖರ್ಚಾಗಿ ಹೋಗ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ ಏನು ಮಾಡಿ ಅಂತ ಹೇಳಿದರೆ, ನೀವು ಮಾಡಬೇಕಾಗಿದ್ದು ಶುಕ್ರವಾರ, ನಾನು ಒಂದು 7 ಶುಕ್ರವಾರದ ಚಾಲೆಂಜ್ ಮಾಡಿದ್ದೇನೆ, ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತೇನೆ, ಸೈಡಲ್ಲಿ ಹಾಕ್ತೇನೆ. ದಯವಿಟ್ಟು ಆ ವಿಡಿಯೋ ನೋಡ್ಕೊಂಡು ಬನ್ನಿ. ಅದನ್ನು ವಿಡಿಯೋ ಮಾಡಿದ್ರೆ ಉಂಟಲ್ಲ, ಅದನ್ನು ನೀವು ಮಾಡಿದರೆ ನಿಮಗೆ 100% ನಿಮಗೆ ಒಳ್ಳೆಯದಾಗ್ತದೆ. 7 ವಾರದಲ್ಲಿ ಮಹಾಲಕ್ಷ್ಮಿಯನ್ನು ನೀವು ಒಲಿಸಿಕೊಳ್ಬಹುದು ಅಂತ ಹೇಳ್ಕೊಂಡು ನಾನು ವಿಡಿಯೋ ಮಾಡಿದ್ದೆ ಆಯಿತಾ. ಯಾರು ತುಂಬ ಜನ ನೋಡಲಿಲ್ಲ ಆ ವಿಡಿಯೋನನ್ನು, ದಯವಿಟ್ಟು ನೋಡ್ಕೊಬನ್ನಿ. ಅಂದರೆ ನಿಮಗೆ ಚಿನ್ನ ಬಿಡಿಸ್ಕೊಳ್ಳಿಕ್ಕೆ ಕೂಡ ಇದು ಹೆಲ್ಪ್ ಆಗ್ತದೆ. ಆದ್ದರಿಂದ ನೀವೇನು ಮಾಡಿ ಅಂತ ಹೇಳಿದರೆ, ನಿಮಗೆ ಚಿನ್ನ ಬಿಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡಾದರೆ ನೀವು ಫಸ್ಟ್ ನೋಡಬೇಕಾಗಿದ್ದು ನೀವು ಯಾವ ಜಾಗದಲ್ಲಿ ಚಿನ್ನ ಇಟ್ಟಿದ್ದೀರಾ ಅಂತ. ಯಾಕಂತ ಹೇಳಿದರೆ ಬ್ಯಾಂಕ್ನಲ್ಲಿ ಇಟ್ಟರೆ, ಅಂದರೆ ಬ್ಯಾಂಕಲ್ಲಾಗಲಿ ಅಥವಾ ಬೇರೆ ಅಂದರೆ ಮುತ್ತೋಟ ಆ ಥರದಲ್ಲೆಲ್ಲ ಅದು ಬಿಡಿಸ್ಕೊಂಡು ಬರಬಹುದು. ಆದರೆ ಮಾರ್ವಾಡಿಗಳ ಹತ್ರ ನೀವು ಚಿನ್ನ ಇಟ್ಟರೆ ಅಂತಲ್ಲ, ಅದು ಬಿಡಿಸ್ಕೊಂಡು ಬರೋದು ತುಂಬ ಕಷ್ಟ. ಯಾಕಂತ ಹೇಳಿದರೆ ಅವರು ನೀವು ಬಿಡಿಸ್ಕೊಂಡು ಬರಬಾರ್ದು ಆಯಿತಾ. ಆ ಚಿನ್ನ ಅವರ ಹತ್ರನೇ ಇರಬೇಕು ಅಂತ ಹೇಳ್ಕೊಂಡು ಅವರು ಕೆಲವೊಂದು ಮಾಡ್ತಾರೆ ಆಯಿತಾ, ತಂತ್ರಗಳನ್ನು ಮಾಡ್ತಾರೆ. ಆ ಕಾರಣದಿಂದ ನೀವು ಬಿಡಿಸ್ಕೊಂಡು ಅಕಸ್ಮಾತ್ ಅದನ್ನು ಮೀರ್ಕೊಂಡು ನೀವು ಬಿಡಿಸ್ಕೊಂಡು ಬಂದರೂ ಕೂಡ ಮತ್ತೆ 1 ತಿಂಗಳು ಅಥವಾ 2 ತಿಂಗಳಲ್ಲಿ ಪುನಃ ಆ ಚಿನ್ನದ ಇದು ನೀವು ಎಲ್ಲಿ ಇಟ್ಟಿದ್ದೀರ ನೋಡಿ ಗಿರ್ವಿ, ಅದೇ ಜಾಗದಲ್ಲಿ ಇಡುವ ಪರಿಸ್ಥಿತಿ ಬರ್ತದೆ. ಆದ್ದರಿಂದ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಅದೇ ಹೇಳಿದ ಹಾಗೆ ನಾನು ಶುಕ್ರವಾರ ದಿವಸ 7 ವಾರ ಶುಕ್ರವಾರ ದಿವಸ ನಾನು ಒಂದು ಪೂಜೆ ಹೇಳಿಕೊಟ್ಟಿದ್ದೆ ನೋಡಿ. ಆ ಪೂಜೆಯನ್ನು ಮಾಡಿ ನಿಮ್ಮ ಚಿನ್ನ ಬಿಡಿಸ್ಕೊಂಡು ಬಂದೇ ಬರುತ್ತೆ ಆಯಿತಾ. 7 ವಾರದಲ್ಲಿ ನಿಮ್ಮ ಮನೆಗೆ ನಿಮ್ಮ ಚಿನ್ನ ಇರುತ್ತೆ. ನೀವು ಯಾವುದೇ ಬ್ಯಾಂಕಲ್ಲಿ ಇಟ್ಟಿರಿ ಅಥವಾ ಮಾರ್ವಾಡಿಗಳ ಹತ್ರ ಇಟ್ಟಿರಿ. ಜೊತೆಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಬರೇ ಲಕ್ಷ್ಮಿಯ ಪೂಜೆ ಮಾಡುವ ಬದಲು ಉಂಟಲ್ಲ, ಕುಬೇರ ಲಕ್ಷ್ಮಿಯ ಪೂಜೆ ಅಂದರೆ ನಿಮಗೆ ಒಡವೆ ಬಿಡಿಸ್ಕೊಂಡು ಬರಬೇಕಲ್ಲ, ಕುಬೇರನ ಆಶೀರ್ವಾದ ಕೊಡಬೇಕು. ಕುಬೇರ ಲಕ್ಷ್ಮಿಯ ಪೂಜೆಯನ್ನು ಮಾಡಿ ಮತ್ತು ಯಾವುದಾದ್ರೂ ಒಂದು ಸಿಹಿ ನೈವೇದ್ಯ ಇಡಿ. 7 ವಾರ ಕೂಡ ನೀವು ಕೆಂಪು ಹೂವಿನಿಂದ, ಅಂದರೆ ಕೆಂಪು ಬಣ್ಣದ ಹೂವು, ಅದು ಯಾವ ಗುಲಾಬಿ ಆಗಿರ್ಬೋದು, ದಾಸವಾಳ ಆಗಿರ್ಬೋದು, ನಿಮಗೆ ಒಟ್ಟು ಕೆಂಪು ಕಾಣಿಸ್ತದೆ ನೋಡಿ, ಅದೆಲ್ಲ ಆ ಹೂ ಮಹಾಲಕ್ಷ್ಮಿಗೆ ಇಷ್ಟ, ಕೆಂಪು ಬಣ್ಣದ ಹೂಗಳು. ಆ ಹೂವಿನಿಂದ ಪೂಜೆ ಮಾಡಿ ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ, ಒಂದು ಪ್ಲೇಟಲ್ಲಿ ಆಯಿತಾ, ಒಂದು ಪ್ಲೇಟ್ ತೊಗೊಳ್ಳಿ. ಚಿಕ್ಕ ಪ್ಲೇಟ್ ಆದರೂ ಕೂಡ ಪರವಾಗಿಲ್ಲ, ದೊಡ್ಡದಾದರೂ ಕೂಡ ಪರವಾಗಿಲ್ಲ. ಅದರಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ, ಸ್ವಲ್ಪ ಅರಶಿನ, ಕುಂಕುಮ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಏನು ಮಾಡಿ ಅಂತ ಹೇಳಿದ್ರೆ, ಈ ಥರದ್ದು ಗೋಲ್ಡ್ ಕಾಯಿನ್ ನಿಮ್ಮ ಹತ್ರ ಇರುತ್ತೆ, ಅಂದರೆ 5 ರೂಪಾಯಿದು ಆಗಲಿ 10 ರೂಪಾಯಿದಾಗಲಿ, 10 ರೂಪಾಯಿದು ಬೇಡ, ನೀವು 5 ರೂಪಾಯಿದು ಈ ಥರ ಗೋಲ್ಡ್ ಥರದ್ದು ಕಾಯಿನ್ ಸಿಗ್ತದೆ ನೋಡಿ. ಅದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಹೀಗೆ ಹಿಡ್ಕೊಂಡು, ಅದು ನಿಮ್ಮ ಒಡವೆ ಅಂದರೆ ನಿಮ್ಮ ಬ್ಯಾಂಕಿನಲ್ಲಿ ಉಂಟಲ್ಲ ನೋಡಿ ಯಾವ ಒಡವೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತುಂಟಲ್ಲ, ಆ ಒಡವೆದನ್ನು ಎಣಿಸ್ಕೊಳ್ಬೇಕು. ಅದ್ರದ್ದು ಡಿಸೈನ್ ಹೇಗೆ ಉಂಟು, ಅದು ಯಾವ ರೀತಿ ಕಾಣಿಸ್ತದೆ, ಅದನ್ನೆಲ್ಲ ಈ ಕಾಯಿನಲ್ಲಿ ನೀವು ಹೀಗೆ ಹಿಡ್ಕೊಂಡು ಎಣಿಸ್ಕೊಳ್ಬೇಕು. ಅಂದರೆ ಈ ಥರ ನಾನು ಈ ಥರದ್ದೇ ಡಿಸೈನ್ದು ಕಾಯಿನು, ಅಂದರೆ ನೆಕ್ಲೆಸ್ ಆಗಲಿ, ಬಳೆ ಆಗಲಿ, ಅಥವಾ ಮಾಂಗಲ್ಯ ಚೈನ್ ಆಗಲಿ. ಕೆಲವರು ಪಾಪ ಮಾಂಗಲ್ಯ ಚೈನ್ ಕೂಡ ಇಡುವ ಪರಿಸ್ಥಿತಿ ಬರ್ತದೆ ಮನುಷ್ಯರಿಗೆ, ಅಂದರೆ ಕಷ್ಟ ಹೇಗೆ ಬರ್ತದೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲಲ್ಲ. ಆದ್ದರಿಂದ ಹೇಳಿದ್ದು, ಯಾವ ಒಡವೆ ಉಂಟು ನೋಡಿ ಅದನ್ನು ನೀವು ಮನಸ್ಸಲ್ಲಿ ಎಣಿಸ್ಕೊಂಡು, ಅಂದರೆ ಡಿಸೈನನ್ನು ಎಣಿಸ್ಕೊಂಡು, ಆಮೇಲೆ ನೀವು ಯಾವ ಬ್ಯಾಂಕಿನಲ್ಲಿ ಇಟ್ಟಿದ್ದೀರಾ ಅದನ್ನು ಕೂಡ ಎಣಿಸ್ಕೊಳ್ಳಿ. ಅಂದರೆ ನೀವು ಮಾರ್ವಾಡಿಗಳು ಇಟ್ಟಿದ್ದೀರಾ ಅಥವಾ ನೀವು ಎಲ್ಲಿ ಇಟ್ಟಿದ್ದೀರಾ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿರ್ತಲ್ಲ. ಆಮೇಲೆ ಅದಾದ ನಂತರ ನೀವು ಎಷ್ಟು ಹಣಕ್ಕೆ ಅದನ್ನು ನೀವು ಬ್ಯಾಂಕಿನಲ್ಲಿ ಇಟ್ಟಿದ್ದೀರಾ ಅಥವಾ ಮಾರ್ವಾಡಿಗಳ ಹತ್ರ ಇಟ್ಟಿದ್ದೀರಾ, ಅಂದರೆ ಆ ಚಿನ್ನ ಕೊಟ್ಟು ಎಷ್ಟು ಹಣ ತೊಗೊಂಡಿದ್ದೀರಾ ಅದನ್ನು ಕೂಡ ಎಣಿಸ್ಕೊಂಡು ಈ ಕಾಯಿನನ್ನು ಏನು ಮಾಡಿ ಅಂತ ಹೇಳಿದರೆ, ನಾನು ಅರಶಿನ ಕುಂಕುಮ ಇದು ಮಾಡಿ ಮಿಕ್ಸ್ ಮಾಡಿ ಇಡ್ಲಿಕ್ಕೆ ಹೇಳಿದೆ ನೋಡಿ, ಆ ಪ್ಲೇಟಲ್ಲಿ ಹಾಕಿ ಇದರ ಮೇಲೆ ಪುನಃ ಅರಶಿನ ಹಾಕಿ ಕುಂಕುಮ ಹಾಕಿ, ಅಂದರೆ ನಾನು ಅದು ಮಿಕ್ಸ್ ಮಾಡಿದೆ, ಅಂದರೆ ಪುನಃ ಮಾಡಬೇಕಂತ ಇಲ್ಲ. ಇವಾಗ ನೀವು ಹಾಕಿದ್ರೆ ಉಂಟಲ್ಲ ಅದರ ಒಳಗಡೆನೆ ಸೇರಿಸಿದರೆ, ಆಮೇಲೆ ಇದ್ರ ಮೇಲೆ ಒಂದು ಕೆಂಪು ಹೂವು ಇಟ್ಟರೆ ಆಯಿತು. ಹೂವು ಇಟ್ಟು ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಎಷ್ಟೇ ಕಷ್ಟ ಆದರೂ ಕೂಡ ಪರವಾಗಿಲ್ಲ, ನನಗೆ 7 ವಾರದಲ್ಲಿ ಚಿನ್ನ ಬಿಡಿಸ್ಕೊಂಡು ಬರಲೇಬೇಕು ಅಂತ ಹೇಳ್ಕೊಂಡು ಮಹಾಲಕ್ಷ್ಮಿ ಹತ್ರ ಕೇಳ್ಕೊಳ್ಳಿ. ಜೊತೆಗೆ ನಿಮ್ಮ ಕುಲದೇವರ ಹತ್ರ ಕೂಡ ಕೇಳ್ಕೊಳ್ಳಿ. ಯಾಕಂತ ಹೇಳಿದ್ರೆ ಕುಲದೇವರದ್ದು ಆಶೀರ್ವಾದ ಮುಖ್ಯ. ಆದ್ದರಿಂದ ಏನು ಮಾಡಿ ಅಂತ ಹೇಳಿದ್ರೆ, ಇದು 7 ವಾರ ಕೂಡ ಮಾಡಬೇಕು ಆಯಿತಾ. 7 ವಾರ ಕೂಡ ಮಾಡಬೇಕು. ಕಾಯಿನನ್ನು ಚೇಂಜ್ ಮಾಡುವ ಅಗತ್ಯ ಇಲ್ಲ. ಆದರೆ ನೀವು ಏನು ಮಾಡಿ ಅಂತ ಹೇಳಿದ್ರೆ, ಶುಕ್ರವಾರ ನೀವು ಪೂಜೆ ಮಾಡ್ತಿರಲ್ಲ, ಅಂದರೆ ನಿಮಗೆ ಆಗಬೇಕು ಅಂತ ಹೇಳ್ಕೊಂಡು ಚಿನ್ನ ತಗೊಳ್ಳಿ ಬರಬೇಕು ಅಂತ ಹೇಳ್ಕೊಂಡು
ತೆಗೆದಿಟ್ಟಿದ್ರು ನೋಡಿ ಅರಶಿನ ಮತ್ತು ಕುಂಕುಮ, ಅದನ್ನು ಮಾತ್ರ ಚೇಂಜ್ ಮಾಡಬೇಕು. ಈ ಕಾಯಿನ್ ಉಂಟಲ್ಲ ಅದೇ ಇರಲಿ. ಆದರೆ ನೀವು ಮತ್ತೆ ಪೂಜೆ ಮಾಡುವಾಗ ಉಂಟಲ್ಲ, ಅಂದರೆ ಶುಕ್ರವಾರ ಪೂಜೆ ಮಾಡುವಾಗ ನೀವು ಅದನ್ನೇ ಎಣಿಸ್ಕೊಳ್ಬೇಕು. ಏನಂತ ಹೇಳಿದ್ರೆ ನಿಮ್ಮದು ಅದು ಡಿಸೈನ್ ಯಾವ ಥರ ಉಂಟು, ಎಷ್ಟು ಹಣಕ್ಕೆ ಇಟ್ಟಿದ್ದೀರಾ, ಎಲ್ಲಿ ಇಟ್ಟಿದ್ದೀರಾ ಅದನ್ನೇ ಎಣಿಸ್ಕೊಳ್ಬೇಕು. ಮತ್ತು ಬಿಡಿಸ್ಕೊಂಡು ಬರಬೇಕು ಅಂತ ಎಣಿಸ್ಕೊಂಡೆ ಆಮೇಲೆ ಇದೇ ಕಾಯಿನನ್ನು ಇಡಿ. ಒಂದೊಂದು ಸಲಕ್ಕೆ ಒಂದೊಂದು ಕಾಯಿನ್ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ. ಆದರೆ ಅರಶಿನ ಕುಂಕುಮ ವಾರ ಚೇಂಜ್ ಮಾಡಿ. ಆ ಕುಂಕುಮವನ್ನು ಏನು ಮಾಡಿ ಅಂತ ಹೇಳಿದರೆ ನೀವು ಮರದ ಕೆಳಗಡೆ ಹಾಕಿ ಬರ್ಬೋದು, ಅಥವಾ ಹರಿಯುವ ನೀರಿಗೆ ಬೇಕಾದರೆ ಹಾಕಿ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಯೂಸ್ ಮಾಡೋದಾದ್ರೂ, ಅಂದರೆ ಹಣೆಗೆಲ್ಲ ಇಟ್ಕೊಳ್ಳೋದಾದ್ರೂ ಅದಾದರೂ ಕೂಡ ಪರವಾಗಿಲ್ಲ, ಏನಾಗೋದಿಲ್ಲ, ಅದರಿಂದ ಏನು ತೊಂದರೆ ಆಗೋದಿಲ್ಲ. ಮತ್ತು ಲಕ್ಷ್ಮಿಗೆ ಸಿಹಿ ನೈವೇದ್ಯ ಇಡುವುದನ್ನು ಮಾತ್ರ ಮರಿಬೇಡಿ ಆಯಿತಾ. ಮಹಾಲಕ್ಷ್ಮಿಗೆ ಅಂದರೆ ಬೆಲ್ಲದನ್ನ ಆ ಥರದ್ದೆಲ್ಲ ಇದು ನೈವೇದ್ಯಕ್ಕೆ ಇಟ್ಟಿರಲ್ಲ, ಮಹಾಲಕ್ಷ್ಮಿಗೆ ತುಂಬ ಇಷ್ಟಪಡ್ತಾಳೆ. ಇದನ್ನು ನೀವು ಬೆಳಿಗ್ಗೆ ಸಮಯದಲ್ಲಿ ಬೇಕಾದರೆ ಮಾಡ್ಬೋದು, ಅಥವಾ ಗೋಧೂಳಿ ಸಮಯದಲ್ಲಿ ಅಂದರೆ ಸಾಯಂಕಾಲದ ಸಮಯದಲ್ಲಿ ಬೇಕಾದರೆ ಮಾಡ್ಬೋದು. ಸೂರ್ಯ ಮುಳುಗಿ ಕತ್ತಲಾದ ನಂತರ ಮಾಡಲಿಕ್ಕೆ ಹೋಗ್ಬೇಡಿ, ಅಂದರೆ ಕತ್ತಲು ಕಾಣಿಸ್ತದೆ ನೋಡಿ, ಆ ಸಮಯದಲ್ಲಿ ಮಾಡಲಿಕ್ಕೆ ಹೋಗ್ಬೇಡಿ. ನಿಮಗೆ ಒಡವೆ ಬಿಡಿಸ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬೆಳಕು ಇರುವಾಗಲೇ, ಸಾಯಂಕಾಲ ಆಗಿರಬೇಕು ಆದರೆ ಬೆಳಕು ಇರಬೇಕು, ಆ ಥರದ ಸಮಯದಲ್ಲಿ ಈ ಪೂಜೆ ಮಾಡಿದರೆ ನಿಮಗೆ ಬೇಗನೆ ಕೆಲಸ ಆಗುತ್ತೆ. ಅದ್ರ ಜೊತೆಗೆ ಏನು ಮಾಡಿ ಅಂತ ಹೇಳಿದರೆ ಫಲಾವೆಲ್ಲಿ ತಗೊಳ್ಳಿ. ಹುಣ್ಣಿಮೆ ದಿವಸ ಅಥವಾ ಅಮಾವಾಸ್ಯೆ ದಿವಸ ಈ ಕೆಲಸ ಮಾಡಿ. ಅಮಾವಾಸ್ಯೆಗಿಂತ ನಿಮಗೆ ಈ ಕೆಲಸ ಮಾಡಲಿಕ್ಕೆ ಹುಣ್ಣಿಮೆ ದಿವಸ ತುಂಬ ಒಳ್ಳೆಯದು ಆಯಿತಾ. ಒಂದು ಪಲಾವೆಲೆ ತಗೊಂಡು ಪಲಾವೆಲೆಯಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ ಒಂದು ಪಲಾವೆಲೆಯಲ್ಲಿ ಬರಿಬೇಕು ಆಯಿತಾ, ನನ್ನ ಚಿನ್ನ ಬಿಡಿಸಿಕೊಂಡು ಬರಬೇಕು, ಅಥವಾ ನನ್ನ ಚಿನ್ನ ನಾನು ಇಷ್ಟು ಹಣಕ್ಕೆ ಬ್ಯಾಂಕಿನಲ್ಲಿ ಇಟ್ಟಿದ್ದೇನೆ, ಅದು ನನಗೆ ಇಷ್ಟು ದಿನದೊಳಗೆ ಬಿಡಿಸಿಕೊಂಡು ಬರಬೇಕು ಅಂತ ಹೇಳ್ಕೊಂಡು ಆ ಥರ ಇದು ಹುಣ್ಣಿಮೆ ದಿವಸ ಬರೆದು ಉಂಟಲ್ಲ, ಆ ಪಲಾವೆಲೆಯನ್ನು ನೀವೇನು ಮಾಡಿ ಅಂತ ಹೇಳಿದ್ರೆ ಸುಟ್ಟು ಅದರ ಹೊಗೆಯನ್ನು ಉಂಟಲ್ಲ, ಅಂದರೆ ಅದ್ರದ್ದು ಬೂದಿಯನ್ನು ಉಂಟಲ್ಲ, ಬೂದಿ ಅಂದರೆ ಫುಲ್ ಸುಟ್ಟೋದಂತರ ಬೂದಿ ಬರುತ್ತಲ್ಲ, ಅದನ್ನು ಹೋಗಿ ನೀವು ಯೂನಿವರ್ಸ್ಗೆ ಬಿಟ್ಟು ಬಂದರೆ, ಅಂದರೆ ಹೋಗಿ ಗಾಳಿಯಲ್ಲಿ ಊದಿ ಬಂದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಆಸೆ, ನಿಮ್ಮ ಮನಸ್ಸಿನಲ್ಲಿ ಅದು ಬರೆದಿದ್ದೀರ ನೋಡಿ, ಆ ಆಸೆ ಅದು ಸಂದೇಶವನ್ನು ಗಾಳಿ ಮುಖಾಂತರ ದೇವರಿಗೆ ತಲುಪಿಸ್ತಾರೆ ಅಂತ ಹೇಳ್ತಾರೆ. ಇದರಿಂದ ಕೂಡ ನಿಮಗೆ ಬೇಗನೆ ಚಿನ್ನ ಬಿಡಿಸ್ಕೊಂಡು ಬರಲಿಕ್ಕೆ ಆಗ್ತದೆ. ಈ ಎರಡು ಕೆಲಸ ಮಾಡಿ, ಏನು ಜಾಸ್ತಿ ಕೆಲಸ ಇಲ್ಲ ನೋಡಿ, ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಆಯಿತಾ. ಮತ್ತು ದಿನಾ ಕುಬೇರ ಮಂತ್ರವನ್ನು ಮನೆಯಲ್ಲಿ ಹಾಕಿ ಆಯಿತಾ. ಕುಬೇರ ಲಕ್ಷ್ಮಿ ಮಂತ್ರ ಅಥವಾ ಕುಬೇರ ಮಂತ್ರವನ್ನು ನೀವು ಮನೆಯಲ್ಲಿ ಹಾಕಿದ್ರೆ ಉಂಟಲ್ಲ, ನಿಮ್ಮ ಮನೆಯದು ಕಷ್ಟ ಕಡಿಮೆ ಆಗ್ತಾ ಬರುತ್ತೆ. ಒಂದೇ ಸಲ ಕಡಿಮೆ ಆಗೋದಿಲ್ಲ, ದಿನ ಕಳೆದ ಹಾಗೂ ಕಡಿಮೆ ಆಗ್ತಾ ಬರ್ತದೆ. ಮತ್ತು ನಿಮಗೆ ಒಳ್ಳೇದಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದೊಂದು ಕೆಲಸ ಮಾಡಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಕಲ್ಲಿ ಒಂದು ವೇಳೆ ನೀವು ಚಿನ್ನ ಅಡ ಇಟ್ಟಿದ್ರೆ, ಅಥವಾ ಸೇಟುಗಳ ಅಥವಾ ಮಾರ್ವಾಡಿಗಳ ಹತ್ರ ಅಡ ಇಟ್ಟಿದ್ರೆ ಹೇಗೆ ಬಿಡಿಸ್ಕೊಂಡು ಬರ್ಬೇಕು ಅಂತ ಹೇಳ್ಕೊಂಡು ವಿಡಿಯೋದಲ್ಲಿ ತೋರಿಸಿದ್ದೇನೆ. ಜೊತೆಗೆ ಚಿನ್ನ ತಗೊಳ್ಳುವಾಗ ಯಾವ ರೀತಿ ತಗೊಳ್ಬೇಕು ಅಂತ ಹೇಳ್ಕೊಂಡು ಕೂಡ ಹೇಳಿದ್ದೇನೆ. ದಯವಿಟ್ಟು ಈ ಕೆಲಸ ಮಾಡಿ. ಮತ್ತು ಹೇಗೂ ಮಾಡಿಕೊಂಡು ಚಿನ್ನ ತಗೊಂಡು ನೀವು ದುಡಿದಿದ್ದು ಚಿನ್ನ ಕಷ್ಟಪಟ್ಟು ನಿಮ್ಮ ಹಣಕ್ಕೆ, ಅಂದರೆ ನಿಮ್ಮ ಚಿನ್ನಕ್ಕೆ ನೀವೇ ದುಡ್ಡು ಕೊಟ್ಟು ಪದೇ ಬಡ್ಡಿ ಕಟ್ಟುವ ಪರಿಸ್ಥಿತಿ ತರ್ಕೊಳ್ಬೇಡಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ, ಅವರೆಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.